ಮಜ್ಜಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇಸಿಗೆಗಾಲದಲ್ಲಿ ಉಪ್ಪು ಹಾಕ್ಕೊಂಡು ಮಜ್ಜಿಗೆ ಕುಡಿತೀವಿ, ಕೆಲವು ಸರಿ ಮಸಾಲೆ ಮಜ್ಜಿಗೆ ಮಾಡ್ಕೊಳ್ತೀವಿ, ಕೆಲವು ಸರಿ ಬೆರ್ಸಿನ ಮಜ್ಜಿಗೆ ಅಂತೀವಿ, ಕೆಲವು ಸರಿ ಬೆಲ್ಲ ಹಾಕ್ಕೊಂಡು ಕುಡಿತೀವಿ. ಈ ದಿನ ನಾನು ಒಂದು ಸ್ಪೆಷಲ್ಲಾಗಿ ಕರಿಬೇವಿನ ಮಜ್ಜಿಗೆ ಮಾಡಿ ತೋರಿಸ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿ ವಿಡಿಯೋ ನೋಡ್ತಾ ಹೋಗೋಣ. ಒಂದು ಬಟ್ಲಲ್ಲಿ ಆಗ ತಾನೇ ಕಡೆದ 4 ಲೋಟ ಮಜ್ಜಿಗೆ ಇಟ್ಕೊಂಡಿದ್ದೀನಿ. ಒಂದು ತಟ್ಟೆ ಒಳಗೆ 1 ಮುಷ್ಟಿ ಕರಿಬೇವಿನ ಎಲೆ, 1 ಹಸಿಮೆಣಸು, 1 ಸ್ಪೂನು ಜೀರಿಗೆ ತಗೊಂಡಿದ್ದೀನಿ. ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ರುಚಿಗಾಗಷ್ಟು ಉಪ್ಪು ಹಾಕಿದ್ದೀನಿ. 1 ಲೋಟ ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ನಯಸ್ಸಾಗಿ ರುಬ್ಬಿ ಆಯಿತು. ಈಗ ಸೋಸಬೇಕು. ಸೋಸದೆ ಹಾಗೆ ಹಾಕಿದರೆ ಇದು ಜಿಗುಟಿ ಎಲ್ಲ ಬಾಯಿಗೆ ಸಿಕ್ಬಿಡುತ್ತೆ. ನೋಡಿ, ಈಗ ಸೋಸೋ ಬಟ್ಲಲ್ಲಿ ಹಾಕಾಯಿತು. ನೋಡಿ ಎಷ್ಟು ಗ್ರೀನ್ ಕಲರಲ್ಲಿ ಕರಿಬೇವಿನ ರಸ ಬಂದಿದೆ. ಈಗ 1 ಸ್ಪೂನ್ ತಗೊಂಡಿದ್ದೀನಿ. ಸೋಸೋ ಬಟ್ಲಲ್ಲಿರೋ ಜಗಟಿನ ಗಟ್ಟಿಯಾಗಿ ಒತ್ತೋಣ. ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಣ. ಜಗಟಿನ ಕೈಯಲ್ಲಿ ಇನ್ನೊಂದಷ್ಟು ಗಟ್ಟಿ ಹಿಂಡೋಣ. ಆವಾಗ ಇನ್ನೂ ಜಾಸ್ತಿ ರಸ ಸಿಗುತ್ತೆ. ಈಗ ನೋಡಿ, ಗಟ್ಟಿಯಾಗಿ ಹಿಂಡಿದ್ದೀನಿ. ಹೆಚ್ಚು ಜಗಟಿ ಇಲ್ಲ, ರಸ ಪೂರ್ತಿ ಬಿಟ್ಟಿದೆ. ನೋಡಿ, 1 ಲೋಟದಷ್ಟು ಕರಿಬೇವಿನ ರಸ ತೆಗೆದಿದ್ದೀನಿ. ಈಗ ರುಬ್ಬಿದ ಕರಿಬೇವಿನ ರಸವನ್ನು ಕಡೆದ ಮಜ್ಜಿಗೆಗೆ ಸೇರಿಸೋಣ. ಬೇಕಾದರೆ ಇನ್ನೊಂದು ಮುಷ್ಟಿ ಜಾಸ್ತಿ ಕರಿಬೇವು ಬೇಕಾದರೂ ಹಾಕಿ ರುಬ್ಬೋದು. ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಮಜ್ಜಿಗೆ ಸ್ವಲ್ಪ ಗ್ರೀನ್ ಕಲರ್ ಬಂತು. ಬಹಳ ಪರಿಮಳ ಬರ್ತಾ ಇರುತ್ತೆ ಜೀರಿಗೆ ಮತ್ತು ಕರಿಬೇವಿಂದು. ಯಾರು ಕರಿಬೇವನ್ನು ತಿನ್ನಲ್ಲ ಅಂತಾರೋ ಅಂಥವರಿಗೆ ಈ ಥರ ಮಜ್ಜಿಗೆ ಮಾಡಿಕೊಟ್ರೆ ಸ್ವಲ್ಪನೂ ಗೊತ್ತಾಗೋಲ್ಲ. ಬೇಸಿಗೆಗಾಲದಲ್ಲಿ ಆದಷ್ಟು ಮಜ್ಜಿಗೆ ಕುಡಿಬೇಕು. ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಈಗ 1 ಲೋಟಕ್ಕೆ ಮಜ್ಜಿಗೆನ ಬಗ್ಸ್ಕೊಳ್ಳೋಣ. ಕುಡಿದು ಇದರ ರುಚಿ ನೋಡೋಣ. ಬಹಳ ರುಚಿಯಾಗಿರುತ್ತೆ. ಮತ್ತೊಂದಷ್ಟು ಕುಡಿಯೋಣ ಅನಿಸುತ್ತೆ. ಅನ್ನಕ್ಕೆ ಕಲ್ಸ್ಕೊಂಡು ಸಹಿತ ಊಟ ಮಾಡ್ಬೋದು. ಪ್ರತಿದಿನ ಈ ಥರ ಕರಿಬೇವಿನ ಮಜ್ಜಿಗೆ ಮಾಡಿಕೊಂಡು ಕುಡೀರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.